ಪವರ್ ಶೇರಿಂಗ್ ಕಿತ್ತಾಟ ಅಂತ್ಯಗೊಳ್ಳುತ್ತಾ ಇವತ್ತು ಹೈಕಮಾಂಡ್ ಸಂಧಾನಕ್ಕೆ ಸಿಎಂ ಡಿಕೆ ಒಪ್ಪಿಗೆ ಸೂಚಿಸ್ತಾರ. ಇವತ್ತು ಸಾಯಂಕಾಲ ಏನೋ ಸಿಎಂ ಡಿಸಿಎಂ ಇಬ್ಬರು ಮಲ್ಲಿಕಾರ್ಜುನ್ ಸಿಎಂ ಹೇಳಿದ್ದಾರೆ ಸಾಯಂಕಾಲ ಭೇಟಿ ಆಗ್ತೀನಿ ಅಂತ. ಡಿಸಿಎಂ ಇನ್ನೂ ಕನ್ಫರ್ಮ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ಈ ಗದ್ದುಗೆ ಗುದ್ದಾಟ ಅನ್ನೋದು ಅಂತ್ಯ ಆಗುತ್ತಾ ಅಂತ ಅದಕ್ಕೆ ಉತ್ತರ ಅವರೇ ಕೊಡಬೇಕು. ಯಾವ ಗುದ್ದಾಟನೂ ಇಲ್ಲ ಅಂತಾರೆ ಅವರು. ಡಿ ಕೆ ಶಿವಕುಮಾರ್ ಕೇಳಿದ್ರೆ ಗೊಂದಲ ಇರೋದು ನಮಗಲ್ಲ ನಿಮಗೆ ಅಂತ ಹೇಳ್ತಾರೆ. ನಾನು ಕ್ಲಿಯರ್ ಆಗಿದ್ದೀನಿ, ಸಿಎಮ್ಮು ಕ್ಲಿಯರ್ ಆಗಿದ್ದಾರೆ, ಎಲ್ರಿಗೂ ಕ್ಲಾರಿಟಿ ಇದೆ, ನಿಮಗೆ ಗೊಂದಲ ಇದೆ ಅಂತಾರೆ. ಸೊ ಹಾಗಾಗಿ ಇವಾಗ ನೋಡೋಣ ಆ ಟೀಮ್ ಎಲ್ಲ ಡೆಲ್ಲಿಗೆ ಹೋಗಿದ್ದು ಯಾಕೆ, ಹಾಗಾದರೆ ಚಲುವರಾಯಸ್ವಾಮಿ ಟೀಮ್ ಡೆಲ್ಲಿಗೆ ಹೋಗಿದ್ದು ಯಾಕೆ, ಅವರೇನೋ ಬೇರೆ ಕಾರಣಕ್ಕೆ ಹೋಗಿದ್ರು ಅಂತಾರೆ. ಇದೇ ವಿಚಾರಕ್ಕೆ ಹೋಗಿದ್ರಾ ಇಲ್ವಾ ಎಲ್ಲ ಉತ್ತರ. ಯಾವುದೇ ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ನಡಿಬೇಕಾದರೂ ಹೀಗೆ ಆಗುತ್ತೆ. ರಾಜ್ಯದ ಶಾಸಕರುಗಳ ಬೆಳವಣಿಗೆ ಸರ್. ರಾಜ್ಯದ ಶಾಸಕರುಗಳ ಬೆಳವಣಿಗೆ ಸರ್. ಓಕೆ, ಈ ಎಲ್ಲ ಗೊಂದಲ ಬಗೆಹರಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ ಅಂತ. ಈ ತಿಂಗಳ ಅಂತ್ಯ ಅಥವಾ ಡಿಸೆಂಬರ್ನಲ್ಲಿ ಸಭೆ, ಅದು ಡೆಲ್ಲಿನಲ್ಲೇ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಿಎಂ ಡಿಸಿಎಂರನ್ನ ಮುಖಾಮುಖಿ ಕೂರಿಸಿ ಸಭೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ಬರು ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಮ್ಮುಖದಲ್ಲಿ ಫಾರ್ಮುಲಾ ರಚನೆಯಾಗೋ ಸಾಧ್ಯತೆ. ಫಾರ್ಮುಲಾ ಏನು, ಈಗಾಗಲೇ ಕೊಟ್ಟ ಮಾತಿನಂತೆ ನಡ್ಕೋತೀವಿ ಅಂತ ಹೇಳ್ಬಿಟ್ಟಿದಾರಲ್ಲ, ಮಾತುಕತೆ ಆವಾಗಲೇ ಆಗೋಗಿದೆ. ಅದೇ ವಿಚಾರ ನಡಿಬೇಕು ಅನ್ನೋದೇ ಆದರೆ ಇನ್ನೇನು ಇಲ್ಲ, ಅಧಿಕಾರ ಹಸ್ತಾಂತರ ಆಗಬೇಕು. ಹೊಸ ಫಾರ್ಮುಲಾ ಏನಾದರೂ ರಚನೆ ಮಾಡ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನಗಳಾದರೂ ಕೂಡ ಕೈ ಮುಗಿದ್ಬಿಟ್ರು, ಏನೂ ಉತ್ತರ ಕೊಡಲಿಲ್ಲ. ಬಟ್ ಹಾಗಾದರೆ ಈ ಗದ್ದುಗೆ ಗುದ್ದಾಟಕ್ಕೆ ಅಂತ್ಯ ಯಾವಾಗ, ಏನು ಪ್ಲ್ಯಾನ್ ಇದೆ ಹೈಕಮಾಂಡ್ ಬಳಿ? ಅರವಿಂದ್, ಖಂಡಿತವಾಗಿ ಕೂಡ ಮಾಧ್ಯಮಗಳ ಮುಂದೆ ಬಂದು ಇಲ್ಲ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ, ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನೋ ಹೇಳುವಂಥ ಸ್ಥಿತಿಯಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ. ಹಾಗಾಗಿ ಇದು ಎಲ್ಲೇ ಇದ್ದರೂ ಕೂಡ ಡೆಲ್ಲಿಲೇ ಸಾಲ್ವ್ ಆಗಬೇಕಾಗತ್ತೆ ಮತ್ತು ಇನ್ನೊಂದು ಮಹತ್ವದ ಚರ್ಚೆ ಸಭೆ ಆಗಲೇಬೇಕಾಗತ್ತೆ. ಹಾಗಾಗಿ ಈಗ ಸ್ಪಷ್ಟವಾಗಿ ಸಂದೇಶ ಇರತಕ್ಕಂಥದ್ದು ಇಬ್ಬರ ನಾಯಕರಿಗೂ ಕೂಡ ಕರೆದು ಸೂಚ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕು, ನೀವು ತಾಳ್ಮೆಯಿಂದ ಇರಿ, ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ನಾವು ಕರಿತೇವೆ, ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಅಂತ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಂತೆ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾರೆ. ಅದಾದ ಬಳಿಕ ಇವತ್ತು ಲೇಟ್ ನೈಟು ಅಥವಾ ನಾಳೆ ಆ ಒಂದು ಡಿ ಕೆ ಬ್ರದರ್ಸ್ ಕೂಡ ಒಂದು ರೀತಿಯಲ್ಲಿ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಅಂದರೆ ಫಾರ್ಮುಲಾ ಅಂದರೆ ಏನಿಲ್ಲ, ಅಂದರೆ ಪವರ್ ಶೇರ್ ವಿಚಾರದಲ್ಲಿ ಏನಾದರೂ ಮಾತುಕತೆ ಆಗಿದ್ದರೆ ಅದನ್ನು ಬಿಟ್ಕೊಡುವಂಥದ್ದು ಯಾವಾಗ, ಅಂದರೆ ಆ ಒಂದು ಸಂಕ್ರಾಂತಿ ಬಳಿಕವೋ ಬಜೆಟ್ ಆದಮೇಲೆ ಏನಾದರೂ ಬಿಟ್ಕೊಡ್ಬೇಕು ಅಂತ ಇರುತ್ತೋ, ಅಥವಾ ಇಲ್ಲ ಯಾವುದೂ ಇಲ್ಲ ಈಗ ಯಾವ ರೀತಿ ಇದೆ ಯಥಾಸ್ಥಿತಿ ಕಂಟಿನ್ಯೂ ಆಗಬೇಕು, KPCC ಅಧ್ಯಕ್ಷ ಸ್ಥಾನ ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಫಾರ್ಮುಲಾ ರಚನೆ ಆಗ್ಬೋದು. ಹಾಗಾಗಿ ಎರಡು ಆಯ್ಕೆಗಳು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇದೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಇಬ್ಬರು ನಾಯಕರನ್ನು ಮುಖಾಮುಖಿಯಾಗಿ ಕೂರಿಸಿ, ಯಾಕೆಂದರೆ ಈ ಮೊದಲು ಹೇಗೆ ಆ ಒಂದು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಇಬ್ಬರನ್ನು ಮುಖಾಮುಖಿಯಾಗಿ ಕೂರಿಸಿ ಒಂದು ರೀತಿಯಲ್ಲಿ ಇಬ್ಬರಿಂದಲೂ ಕೂಡ ಮಾತನ್ನು ತೆಗೆದುಕೊಂಡು ಸರ್ಕಾರ ರಚನೆ ಮಾಡಿದ್ರು, ಅದೇ ರೀತಿಯಲ್ಲೂ ಕೂಡ ಈಗ ಸಾಲ್ವ್ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಆದರೆ ಈಗ ತಕ್ಷಣಕ್ಕೆ ಪರಿಹಾರ ಸಿಗೋದು ಡೌಟು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಸೆಷನ್ ಇರುತ್ತೆ, ಸೆಷನ್ ಆದ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಸ ವರ್ಷಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಟೈಮನ್ನು ಫಿಕ್ಸ್ ಮಾಡುವಂಥದ್ದಕ್ಕೆ
ಕಾಂಗ್ರೆಸ್ನ ಹೈಕಮಾಂಡ್ನ ಸಭೆ ಒಂದು ರೀತಿಯಲ್ಲಿ ಇದಕ್ಕೆ ಬರ್ಬೋದು. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಬ್ಬರನ್ನ ಒಪ್ಪಿಸಿ ಈ ಟೈಮಲ್ಲಿ ಹಿಂಗೆ ಆಗಬೇಕಾಗತ್ತೆ ಅಂತ. ಹಾಗಾಗಿ ಇಬ್ಬರು ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಇಬ್ಬರು ಮೊದಲಿಂದನೂ ಹೇಳ್ತಾ ಇದ್ದಾರೆ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ. ಹಾಗಾಗಿ ಹೈಕಮಾಂಡ್ ನಿರ್ಧಾರವನ್ನು, ಹೈಕಮಾಂಡ್ ತೀರ್ಮಾನವನ್ನು ಇಬ್ಬರು ಯಾವ ರೀತಿ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಅರವಿಂದ್, ಅಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಲೂ ಹೇಳ್ತಾರೆ ಸಿದ್ದರಾಮಯ್ಯನವರು. ಮುಂದಿನ 2 ಬಜೆಟ್ ನಾನೇ ಮಂಡಿಸ್ತೀನಿ, 5 ವರ್ಷ ಅವಧಿ ಪೂರ್ಣಗೊಳಿಸ್ತೀನಿ ಅಂತಲೂ ಹೇಳ್ತಾರೆ. ಅಲ್ಲಿಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತ? ಅರವಿಂದ್, ಕೆಲವೊಂದು ಸಾರಿ ಪೊಲಿಟಿಕಲ್ ಗೂಗ್ಲಿನ ಹಾಕ್ಲೇಬೇಕಾಗತ್ತೆ. ಒಂದು ಕಡೆ ತೊಟ್ಲನ್ನು ಕೂಡ ತೂಗೋದು ಮತ್ತು ಮಗುವನ್ನು ಕೂಡ ಚೂಟುವಂಥ ಕೆಲಸ ರಾಜಕಾರಣದಲ್ಲಿ ನಡೆಯುತ್ತೆ. ಹಾಗಾಗಿ ಪ್ರಮುಖವಾಗಿ ಈಗೇನು ಹೇಳಿಲ್ವಲ್ಲ, ಈಗ ಯಥಾಸ್ಥಿತಿ ಇದೆ. ಆ ಕಾರಣಗಳಿಗೋಸ್ಕರವಾಗಿ ನಾನು ಕ್ಲೈಮ್ ಮಾಡ್ತಾ ಇದ್ದೇನೆ. ಮಾಧ್ಯಮಗಳ ಮುಂದೆ ಇಲ್ಲ ನಾನು ಮಾಡಲ್ಲ ಅಂತ ಹೇಳೋಕ್ಕಾಗತ್ತಾ ಅನ್ನೋದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಪ್ಷನ್ಸ್ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯನವರು ಯಾವಾಗ DK ಶಿವಕುಮಾರ್ ಅವರ ಬಣದಿಂದ ಬೇರೆ ಬೇರೆ ರೀತಿಯ ಕಾರ್ಯತಂತ್ರಗಳು ಒಂದು ರೀತಿಯ ಹೊರಗಡೆ ಬೀಳ್ತಾ ಇತ್ತು, ಆಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಮತ್ತು ಮೈಸೂರಿನಲ್ಲೂ ಕೂಡ ಒಂದು ರೀತಿಯಲ್ಲಿ ರಿವರ್ಸ್ ಆಗಿಯೇ ಒಂದು ರೀತಿಯಲ್ಲಿ ಆನ್ಸರ್ನ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನೀವು ಆ ರೀತಿ ಬಂದರೆ ನಾನು ಈ ರೀತಿ ಬರ್ತೇನೆ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ 2 ಆಪ್ಷನನ್ನು, ಒಂದು ಹೈಕಮಾಂಡ್ ಮಾತನ್ನು ಕೇಳ್ತೀನಿ ಮತ್ತು ಇದು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರ ಆಗ್ತಾರಾ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇರ್ಬೋದು ಅವರವರ ಪೊಲಿಟಿಕಲ್ ಅಜೆಂಡಾ ಏನಿರುತ್ತೆ, ಲೆಕ್ಕಾಚಾರಗಳು ಎಲ್ಲವನ್ನು ಮಾಧ್ಯಮದ ಮುಂದೆ ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಾ, CM DCM ಎಲ್ಲ ಏನೂ ಇಲ್ಲ ಅಂದ್ಕೊಂಡೇ ಓಡಾಡ್ತಾ ಇದ್ದಾರೆ. DCM ಅಂತೂ ಏನೇನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ.